ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋನಲ್ಲಿ ಸಿಂಪಲ್ಲಾಗಿ ಮನೆಯಲ್ಲೇ ಬೇಲ್ ಯಾವ ಥರ ನಾವು ರೆಡಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಆಮೇಲೆ ಇದು ನನ್ನದೇ ರೆಸಿಪಿ ಅಂತ ನಾನು ಹೇಳಲು ಇಚ್ಛಿಸಲ್ಪಡುತ್ತೇನೆ. ಸೊ ಮತ್ತೊಂದು ಏನಂತಂದರೆ, ಇದರಲ್ಲಿ ಯಾವುದೇ ಥರನಾದಂಥ ನಾನು ಹುಣಸೆ ರಸ ಆಗಲಿ ಅಥವಾ ಯಾವುದೇ ಒಂದು ಲಿಕ್ವಿಡ್ ಫಾರ್ಮ್ ಅಥವಾ ನೀರನ್ನು ನಾನು ಉಪಯೋಗಿಸಿಲ್ಲ. ಸೊ ಇವಾಗ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಮಂಡಕ್ಕಿಯನ್ನು ತೊಗೊಂಡಿದ್ದೇನೆ, ಅಂದರೆ ಚುರುಮುರಿ, ಸರಿಸುಮಾರು 250 ಗ್ರಾಮ್, ಅದು ಪಾವು ಕಿಲೋ ಅಂತಲೂ ನಾವು ಹೇಳಬಹುದು. ನಂತರ ಇದಕ್ಕೆ ಬೇಕಾದಂಥ ಒಂದು ವೆಜಿಟೇಬಲ್ಸ್ ಆಗಲಿ ಅಥವಾ ಸಿಂಪಲ್ಲಾಗಿ ಅಂತಂದರೆ, ನಾನು ಒಂದು ಮೀಡಿಯಮ್ ಸೈಜದ್ದು ಸೌತೆಕಾಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಅದೇ ಥರ ಒಂದು ಉಳ್ಳಾಗಡ್ಡಿ, ನಿಮ್ಮ ಟೇಸ್ಟ್ ಪ್ರಕಾರ ನೀವು ಉಳ್ಳಾಗಡ್ಡಿಯನ್ನು ಹೆಚ್ಚು ಕಡಿಮೆ ಮಾಡ್ಬೋದು, ಅಥವಾ ಯಾವುದೇ ಒಂದು ಇಂಗ್ರೀಡಿಯೆಂಟನ್ನು ನೀವು ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಬೋದು. ನಂತರ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ನಂತರ ಮಸಾಲೆ ಖಾರವಾದ ಅಚ್ಚ ಖಾರದ ಪುಡಿಯನ್ನು ಯೂಸ್ ಮಾಡ್ಬೋದು. ನಾನು ರೆಸಿಪಿ ಮಾಡಬೇಕಾದ್ರೆ ಅಚ್ಚ ಖಾರದ ಪುಡಿಯು ಇದ್ದಿದ್ದಿಲ್ಲ ಮನೆಯಲ್ಲಿ, ಸೊ ಅದಕ್ಕೆ ನಾನು ಮನೆಯಲ್ಲೇ ತಯಾರಿಸಿದಂಥ ಮಸಾಲೆ ಖಾರನ ಯೂಸ್ ಮಾಡ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚ ಅರಿಶಿಣ. ಸೊ ಇವಾಗ ವಿಡಿಯೋನಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಚುರುಮುರಿ ಅಂದರೆ ಮಂಡಕ್ಕಿನಲ್ಲಿ ನಾವೇನು ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಸೌತೆಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿಣ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಮತ್ತು ಇದಕ್ಕೆ ಸುಮ್ಮನೆ ಜಸ್ಟು ಒಂದು ಹಾಫ್ ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನು ನೀವು ಅಡುಗೆಗೆ ಬಳಸುವಂಥ ಎಣ್ಣೆಯನ್ನು ಹಾಕಬಹುದು. ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಸೊ ಮೇನ್ಲಿ ಅಂತಂದರೆ, ಇವಾಗ ನೀವು ಅನ್ಬೋದು ನೀರು ಬಳಸಲಿದೆ ಅಥವಾ ಯಾವುದೇ ಒಂದು ಲಿಕ್ವಿಡ್ ಫಾರ್ಮ್ ಬಳಸಲಾರದೆ ಇದನ್ನು ಬೇಲ್ ಯಾವ ಥರ ರೆಡಿ ಮಾಡ್ತಿದ್ದೀರಾ ಅಂತಂದರೆ, ಇವಾಗ ನಾವು ಈ ರೆಸಿಪಿನಲ್ಲಿ ಟೊಮ್ಯಾಟೊಯನ್ನು ಯೂಸ್ ಮಾಡಿದ್ದೀವಲ್ವ, ಸೊ ಅದರದೇ ಒಂದು ಜ್ಯೂಸಿನೆಸ್ ಏನಾಗುತ್ತೆ ಈ ಚುರುಮುರಿನಲ್ಲಿ ನಾವು ಇವಾಗ ಏನು ಮಿಕ್ಸ್ ಮಾಡ್ತಿದ್ದೀವಲ್ಲ, ಈ ಥರ ಕೈಯಾರೆ ನಾವು ಮಿಕ್ಸ್ ಮಾಡಿದಾಗ ಈ ಥರ ಟೆಕ್ಸ್ಚರ್ ಬರುತ್ತೆ. ಓಕೆ, ಸೊ ಇದು ತಿನ್ನಲಿಕ್ಕೆ ಯಾವ ಥರ ಇರುತ್ತೆ ಅಂದರೆ ಒಂಥರ ಸಾಫ್ಟು ಮತ್ತು ಕ್ರಂಚಿಯಾಗಿರುತ್ತೆ. ತಿನ್ನಲಿಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ. ಪ್ಲೀಸ್ ಟ್ರೈ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ.